ನಮ್ಮ ಹುಟ್ಟಿದ ಊರು ಬಾಗಲಕೋಟೆ. ನಮ್ಮ ತಂದೆ ತಾಯಿಗಳು ವೀರಭದ್ರಯ್ಯ, ಈರಮ್ಮ, ಅಬ್ಬಿಗೇರಿ, ಹಿರೇಮಠ. ನಮ್ಮ ತಾಯರು ಗರ್ಭವತಿ ಇದ್ದಾಗ ಅಲ್ಲಿ ಪಕ್ಕದ ಸೀರೂರು ಅಂತ ಒಂದಿದೆ. ಆ ಸೀರೂರೊಳಗೆ ಮಹಾ ತಪಸ್ವಿಗಳಾಗಿರುವಂಥ ಸಿದ್ಧಲಿಂಗ ಮಹಾಸ್ವಾಮಿಗಳು ಆ ಕಾಲದಲ್ಲಿ ಬರ್ತಿದ್ದಾರೆ. ಅವ್ರ ಮನೆಗೆ ಬಂದಾಗ ಪಾದಪೂಜೆ ಆದ ಮೇಲೆ ನಿನಗೆ ಗಂಡ ಮಗನ ಹುಟ್ಟುತ್ತಾನ, ಅವನಿಗೆ ನನ್ನ ಹೆಸರು ಇಡಬೇಕು ಅಂತ ಆ ಮಹಾಸ್ವಾಮಿಗಳು ಹೇಳಿದರು. ಆ ರೀತಿಯಾಗಿ ಅವ್ರಿಗೆ ನನ್ನ ಹೆಸರನ್ನು ಇಡ್ತಾರೆ. ಇಟ್ಟು 5-6 ವರ್ಷ ಬಾಲಕನಿದ್ದಾಗ ಮತ್ತೊಮ್ಮೆ ಆ ಮಹಾಸ್ವಾಮಿಗಳವರು ಮನೆಗೆ ಬರ್ತಾರೆ. ಮತ್ತು ನನ್ನ ಹೆಸರು ಇಟ್ಟಿದ್ದೀರಿ, ಇವನನ್ನು ಶಿವಮೊಗ್ಗದಲ್ಲಿ ಕೊಡಬೇಕು, ಶಿವಮೊಗ್ಗದಲ್ಲಿ ಹೋಗಿ ಅವನ ಅಧ್ಯಯನ ಮಾಡಿ ಅವನು ಮಹಾಸ್ವಾಮಿ ಆಗ್ತಾನೆ, ಅಲ್ಲಿ ಕೊಡಬೇಕು ನೀವು ಅಂತ ತಿಳಿದು ಯಾರು ಸೀರೂರಿನ ಸಿದ್ಧಲಿಂಗ ಮಹಾಸ್ವಾಮಿಗಳು ಅಪ್ಪಣೆ ಮಾಡಿದರು. ಆ ಪ್ರಕಾರವಾಗಿ ನಮ್ಮ ತಂದೆ ತಾಯಿಗಳು ನಮ್ಮ ಶಿವಮೊಗ್ಗಕ್ಕೆ ಬಿಡ್ತಾರೆ. ಶಿವಮೊಗ್ಗದಲ್ಲಿ ಕೂಡ ನಾನು 6 ವರ್ಷ ಅಧ್ಯಯನ ಮಾಡಿದೆ. ಅಲ್ಲಿ ಒಟ್ಟು ಬಿದ್ದು ಸಾಧಕನಾಗಿ ಅಲ್ಲಿ ಹೆಚ್ಚಿನ ಅಭ್ಯಾಸ ಮಾಡುವ ಸಲುವಾಗಿ ಹುಬ್ಬಳ್ಳಿ 3 ಮಠದಲ್ಲಿ ಸಂಸ್ಕೃತ ವಿದ್ವತ್ ಪರೀಕ್ಷೆಯನ್ನು ಪಾಸ ಮಾಡಿಕೊಂಡು ಅಧ್ಯಾಪಕ ಕೆಲಸ ಮಾಡಿ ಸ್ವಲ್ಪ ದಿನದ ನಂತರ 3 ಮಠ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳವರು ಈ ಮಠ ಖಾಲಿ ಇದೆ, ನೀವು ಆಗಲೇಬೇಕು ಅಂತ ತಿಳ್ಕೊಂಡು ಇಲ್ಲಿ ಕರ್ಕೊಂಡು ಬರ್ತಾರೆ. 104 ವರ್ಷ ಆಗಿರುವಂತಹ ಕಪ್ಪನಹಳ್ಳಿಯ ಶ್ರೀ ರುದ್ರಮುನಿ ಮಹಾಸ್ವಾಮಿಗಳವರು 3 ಮಠ ಮಹಾಜಗದ್ಗುಳವರು ಗಂಗಾಧರ ಮಹಾಸ್ವಾಮಿಗಳವರು 1974 ಇಸ್ವಿಯಲ್ಲಿ ಆ ಪಟ್ಟಾಧಿಕಾರ ಆಗ್ತದೆ. ಶ್ರೀ ಎರಡೆತ್ತಿನ ಮಠ ಇದು ಬಹಳ ಪ್ರಾಚೀನ ಉಳ್ಳಂಥದ್ದು. 500-600 ವರ್ಷಗಳಿಂದಲೂ ಈ ಮಠದ ಪರಂಪರೆಯಿಂದ ಬೆಳೆಯುವಂಥ ಮಠ ಇದು. ಈ ಕುಮಾರೇಶ್ವರ ಪೀಠದ ಪರಂಪರೆ ಉಳ್ಳಂಥ ಮಠ ಇದು. ಈ ಮೂಲ ಪುರುಷರು ಚೆನ್ನವೀರ ಮಹಾಸ್ವಾಮಿಗಳವರು, ಆನಂತರ ಸಿದ್ಧಲಿಂಗ ಮಹಾಸ್ವಾಮಿಗಳು. ಹೀಗೆ ಪರಂಪರೆ 2 ಹೆಸರಿಂದ ಬರ್ತದೆ. ಇದು 500-600 ವರ್ಷಗಳ ಹಿಂದೆ ಕಾಡಿದ್ದ ಪ್ರದೇಶ ಇದು. ಆ ಕಾಡಿನ ಒಬ್ಬ ಮಹಾಮನುಷ್ಯ ಬಂದು ಅಲ್ಲಿ ಅನುಷ್ಠಾನ ಮಾಡ್ಕೋತ ಕೊಡ್ತಾನೆ. ಅನುಷ್ಠಾನ ಮಾಡ್ಕೋತ ಇರುವಂತಹ ಸಂದರ್ಭದಲ್ಲಿ ಒಬ್ಬ ಭಕ್ತ ಬಂದು ನಮಸ್ಕಾರ ಮಾಡಿ ಇಲ್ಲಿ ಯಾರು ಏನು ಅಂತ ಕೇಳಿದಾಗ ನನ್ನ ಹೆಸರು ವೃಷಭೇಂದ್ರ ಅಂತ, ಒಬ್ಬ ಸನ್ಯಾಸಿ, ನಾನು ಇಲ್ಲಿ ಅನುಷ್ಠಾನ ಮಾಡ್ಕೊಂಡಿದ್ದೀನಿ, ನಾನು ಯೋಗ ಸಾಧನೆ ಮಾಡ್ತಾ ಇದ್ದೀನಿ ಅಂತ ತಿಳಿದು ಅವನ ಹತ್ತಿರ ವಚನ ಗ್ರಂಥಗಳು, ಅನುಭವಪೂರ್ಣವಾದಂಥ ಗ್ರಂಥಗಳಿದ್ದು ಅವನ ಅಭ್ಯಾಸ ಮಾಡ್ಕೊ ಇರುವಂಥ ಮನುಷ್ಯ ನಾನು ಅಂದರು. ಹೀಗೆ ಸಂಪರ್ಕ ಬಂದು ಇಲ್ಲಿ ಇರುವಂಥ ಜನ ಅವರ ಸಂಪರ್ಕಕ್ಕೆ ಬಂದು ಅವರನ್ನು ನಾವು ಗುರುಗಳನ್ನಾಗಿ ಯಾಕೆ ಮಾಡ್ಕೊಬಾರಬಾರ್ದು ಅಂತ ವಿಚಾರ ಮಾಡಿ ಇಲ್ಲಿ ಒಂದು ಮಠ ಸ್ಥಾಪನೆ ಮಾಡಬೇಕು ಅಂತ ಭಕ್ತರೆಲ್ಲ ಪ್ರೇರಣೆ ಮಾಡಿದರು. ಆವಾಗ ಇಲ್ಲಿ ಅವರು ಸ್ವತಃ ಭಕ್ತರೇ ಇದಕ್ಕೆ ಆಸ್ತಿ ಕೊಟ್ಟು ಇಲ್ಲಿ ಮಠ ನಿರ್ಮಾಣ ಮಾಡ್ತಾರೆ. ಇದಕ್ಕೆ ವೃಷಭೇಂದ್ರ ಮಠ ಅಂತ ಹೆಸರು ಬಂತು. ಅದಕ್ಕೆ ಆ ಆಸ್ತಿ ಕೊಟ್ಟ ಮೇಲೆ ಅವರು ಎತ್ತುಗಳಿಟ್ಟು ಇಲ್ಲಿ ಒಕ್ಕಲ್ತನ ಮಾಡಬೇಕಾದ್ರೆ ಆ ಎತ್ತುಗಳನ್ನು ನೋಡಿ ಎಲ್ಲರೂ ಎರಡೆತ್ತಿನ ಮಠ ಅಂತ ಬಂದ ಪರಂಪರೆ ಇದು. ಈಗ ಎರಡೆತ್ತಿನ ಮಠ ಅಂತ ಕರೀತಾ ಇದ್ದಾರೆ. ಇದಕ್ಕೆ 5-8 ಜನ ಮಠಾಧೀಶರು ಆಗಿ ಹೋಗಿದ್ದಾರೆ. ನಾವು 8ನೇ ಮಠಾಧೀಶರಾಗಿದ್ದು ಶರಣ ಸಾಹಿತ್ಯವನ್ನು, ಜನರಿಗೆಲ್ಲ ಅನುಭವಗಳನ್ನು, ಪುರಾಣ ತತ್ವಗಳನ್ನು ಹೇಳುವಂಥ ಮಠದ ಪರಂಪರೆ ಇರುವಂಥದ್ದು. ಇದು ಕುಮಾರ ಮಹಾಸ್ವಾಮಿಗಳವರು ಬಾಲ್ಯವಿದ್ದಾಗ, ಹಾಲೇ ಇದ್ದಾಗ ಶಿವಮಂದಿರ ಸ್ಥಾಪನೆ ಮಾಡುತ್ತ ಮಹಾಯೋಗಿ ಅವರು ಈ ಮಠಕ್ಕೆ ಬರ್ತಾರೆ. ಇಲ್ಲಿ ಇದ್ದುಕೊಂಡು ತಾವು ಲಿಂಗ ಕಟ್ಟಬೇಕು ಕಟ್ಟಬಾರ್ದು ಜಿಜ್ಞಾಸೆಯಲ್ಲಿದ್ದಾಗ ಈ ಸ್ವಾಮಿಗಳು ಆ ಕುಮಾರ ಮಹಾಸ್ವಾಮಿಗಳಿಗೆ ಮಾರ್ಗದರ್ಶನ ನೀಡುವಂಥ ಮಠ ಇದು. ಅವ್ರ ಮಾರ್ಗದರ್ಶನ ಪಡೆದು ಇಂಥ ಬಟ್ಟೆ ಹಾಕೊಂಡು ಹೋಗಿ ಎಂಥವ್ರಲ್ಲಿ ಹೋದರೆ ಪರಿಪೂರ್ಣ ಜ್ಞಾನ ಆಗ್ತದೆ ಅಂತ ಹೇಳಿ ಅವರನ್ನು ಮಹಾಯೋಗಿಯನ್ನಾಗಿ ಮಾಡಿದ ಮಠ ಈ ಎರಡೆತ್ತಿನ ಮಠ. ಇಲ್ಲಿ ಪ್ರತಿ ವರ್ಷವೂ ಶ್ರಾವಣ ಮಾಸ ವಿಶೇಷ ಕಾರ್ಯಕ್ರಮ ಜರುಗುತ್ತದೆ. ಸಂಜೆಯಲ್ಲಿ ಪುರಾಣ ಪ್ರವಚನ ಹೇಳುವಂಥ ಪರಂಪರೆ ಉಳ್ಳಂಥದ್ದು. ಅಮಾವಾಸ್ಯೆಯ ದಿನ ಇಲ್ಲಿ ಪ್ರವಚನ ಕಾರ್ಯಕ್ರಮಗಳು, ಪ್ರಸಾದಗಳು ನಡೀತಾ ಇದೆ. ಇವು ಕೂಡ ಇಲ್ಲಿ ಪರಿಸರದಲ್ಲಿರುವಂತಹ ಜನ ಭಾಳ ಬಡವರು, ದೀನರು. ನಾವು ಬಂದ ಮೇಲೆ ಈ ಬೆಳವಣಿಗೆಯನ್ನು ಮಾಡಿ ಅಭಿವೃದ್ಧಿ ಹೊಂದಿಸಿ ಇವರಿಗೆ ಒಳ್ಳೆಯದು ಅನುಕೂಲ ಮಾಡಿಕೊಡಬೇಕು ಅಂತ ಒಂದು ಅಕ್ಕ ಮಹಾದ್ವಿ ಗರ್ಲ್ಸ್ ಹೈಸ್ಕೂಲ್ ಅಂತ ಮಾಡಿದ್ದೇವೆ. ಆ ಹೈಸ್ಕೂಲ್ ನಡೆದ ಈಗ 50 ವರ್ಷ ಆಯಿತು. ಅನ್ನದಾನ ಮಾಡೋದು, ಮಕ್ಕಳ ಪರಿಪಾಲನೆ ಪೋಷಣೆ ಮಾಡೋದು, ಈ ಎಲ್ಲ ಭಕ್ತರ ಸಮೂಹದಿಂದ ಈ ಮಠದ ಅಭಿವೃದ್ಧಿ ಹೊಂದ ಮಾಡಿದೆ. ವಿಜಯಪುರ ಜಿಲ್ಲೆ ನಿಡೋಣಿ ಅನ್ನೋ ಊರಲ್ಲಿ ಒಂದು ಮಠವನ್ನು ಸ್ಥಾಪನೆ ಮಾಡಬೇಕಾಯಿತು. ಅಲ್ಲಿ ಒಂದು ಮಠ ಇದೆ. ಆಗಲಿ ಪ್ರತಿ ಹುಂಡಿಗೆ ಅಲ್ಲಿ ಕಾರ್ಯಕ್ರಮ ಮಾಡೋದು, ಅಕ್ಕ ಮಹಾದೇವಿ ಜಯಂತಿಯಿಂದ ಬಸವ ಜಯಂತಿವರೆಗೆ ಅಲ್ಲಿ ವಿಶೇಷ ಕಾರ್ಯಕ್ರಮ ಮಾಡೋದು, ಅಲ್ಲೂ ದಾಸೋಹ ಇಟ್ಟಿದೆ. ಎರಡೂ ಕಡೆಗೂ ಕೂಡ ಈ ಪರಂಪರೆ ಬೆಳೆಸುತ್ತಾ ಈ ಮಠಗಳು ಸಾಗಿದಂತಹದ್ದು. ಈಗ ಶ್ರಾವಣ ಮಾಸ ಕೊನೆ ದಿನ ಈ ಬಹಳಷ್ಟು ಜನ ದೀಕ್ಷಾ ಅಯ್ಯಾಚಾರ ಮಾಡಿಕೊಂಡು ಹೋಗುವಂಥ ಪರಂಪರೆ ನಿನ್ನೆ ಆ ಕಾರ್ಯಕ್ರಮ ಮುಗಿದು ಹೋಯಿತು.